ಜೈ ಭಾರತ್ ವಂದೇ ಮಾತರಂ. ಇತ್ತೀಚೆಗೆ ಬಾಂಗ್ಲಾದೇಶ ಪಾಕಿಸ್ತಾನದ ಹಾದಿಯನ್ನು ತುಳಿಯುತ್ತಿದೆ. ಯಾಕೆಂದರೆ ಒಂದು ಕಾಲದಲ್ಲಿ ಭಾರತ ಬಾಂಗ್ಲಾದೇಶಕ್ಕೆ ತುಂಬ ಸಹಾಯ ಮಾಡಿತು. ಆದರೆ ಈಗ ಅದೇ ಬಾಂಗ್ಲಾದೇಶ ಭಾರತದ ವಿರುದ್ಧ ತಿರುಗಿ ನಿಂತಿದೆ. ಶೇಖ್ ಹಸೀನಾ ಸರ್ಕಾರ ಹೋದ ನಂತರ ಅಲ್ಲಿನ ಪ್ರಧಾನಿಯಾಗಿ ಮೊಹಮ್ಮದ್ ಯೂನುಸ್ ಆಯ್ಕೆಯಾಗಿದ್ದರು. ಅವರು ಒಂಥರ ಪ್ರೋ ಪಾಕಿಸ್ತಾನ ಅಂತ ಹೇಳ್ಬೋದು. ಅಂದರೆ ಪಾಕಿಸ್ತಾನದ ಕಡೆ ಹೆಚ್ಚು ವಾಲಿದ್ದಾರೆ. ಮತ್ತೊಂದು ಕಡೆ ಚೀನಾದ ಕಡೆ ವಾಲಿದ್ದಾರೆ. ಪಾಕಿಸ್ತಾನ ಜೊತೆ ವ್ಯಾಪಾರ ವಹಿವಾಟು ಹೆಚ್ಚಿಸಲು ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಇನ್ನೊಂದು ಕಡೆ ಚೀನಾದ ಜೊತೆ ಮಾತುಕತೆ ನಡೆಸಿದ್ದಾರೆ. ಭಾರತದ 7 ರಾಜ್ಯಗಳಾದ 7 ಸಿಸ್ಟರ್ ಅಂತ ಕರೆಯುತ್ತೀವಿ, ಅದು ನಾರ್ತ್ ಈಸ್ಟ್ ರಾಜ್ಯ. ಆ ಗಡಿಭಾಗಗಳಲ್ಲಿ ಸೇನೆ ನೆಲೆ ಸ್ಥಾಪಿಸಿ ಭಾರತಕ್ಕೆ ಕೌಂಟರ್ ಕೊಡಲು ಕೂಡ ಹೇಳುತ್ತಿದೆ. ಆದರೆ ಈಗ ಭಾರತದ ಕೆಲವೊಂದು ವಸ್ತುಗಳನ್ನು ಭಾರತದಿಂದ ಆಮದು ಮಾಡಿಕೊಳ್ಳುವುದನ್ನೇ ನಿಲ್ಲಿಸಿಬಿಟ್ಟಿದೆ. ಕೇವಲ ಭಾರತ ಮಾತ್ರವಲ್ಲ, ಭೂತಾನ್, ನೇಪಾಳದಿಂದಲೂ ಕೂಡ ಕೆಲವೊಂದು ವಸ್ತುಗಳನ್ನು ಆಮದು ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿದೆ. ಬಾಂಗ್ಲಾದೇಶದ ರಾಷ್ಟ್ರೀಯ ಕಂದಾಯ ಮಂಡಳಿ ಭಾರತ, ನೇಪಾಳ ಮತ್ತು ಭೂತಾನ್ನ ವ್ಯಾಪಕ ಶ್ರೇಣಿಯ ಸರಕುಗಳ ಮೇಲೆ ತಕ್ಷಣದ ಆಮದು ನಿಷೇಧವನ್ನು ಜಾರಿ ತಂದಿದೆ. ಇದರಿಂದಾಗಿ ತನ್ನ ನೆರೆ ರಾಷ್ಟ್ರಗಳ ಮೇಲೆ ಜೊತೆ ಕಿರಿಕ್ ಮಾಡಿಕೊಳ್ಳಲು ಮುಂದಾಗಿದೆ. ಈ ವ್ಯಾಪಾರ ವಹಿವಾಟಿನಲ್ಲಿ ಸ್ವಲ್ಪ ಮಟ್ಟಿನ ಪ್ರಭಾವ ಬೀರುತ್ತೆ. ಇಲ್ಲಿ ಬಾಂಗ್ಲಾದೇಶಕ್ಕೂ ತೊಂದರೆಯಾಗುವ ಸಾಧ್ಯತೆಯೂ ಇದೆ. ಹಾಗೂ ಭಾರತ, ನೇಪಾಳ, ಭೂತಾನ್ ಈ ರಾಷ್ಟ್ರಗಳಿಗೆ ವ್ಯಾಪಾರದಲ್ಲೂ ಸ್ವಲ್ಪ ಮಟ್ಟಿನ ಪ್ರಭಾವ ಬೀಳುತ್ತೆ. ನೇಪಾಳ ಮತ್ತು ಭೂತಾನ್ನಲ್ಲೂ ಈ ನೂಲು ಮತ್ತು ಆಲೂಗಡ್ಡೆಗಳನ್ನು ಮಾತ್ರ ನಿಷೇಧದಿಂದ ವಿನಾಯಿತಿ ನೀಡಲಾಗಿದೆ. ಬಾಂಗ್ಲಾದೇಶದಲ್ಲಿ ಈ ನೂಲು ತುಂಬ ಅತಿ ಮುಖ್ಯ. ಯಾಕೆಂದರೆ ಅವರ ಪ್ರಮುಖ ಕೈಗಾರಿಕಾ ಉದ್ಯಮವೇ ಬಟ್ಟೆ ತಯಾರಿಕಾ. ಅದಕ್ಕೆ ನೂಲು ಅವಶ್ಯಕತೆ ಬೇಕು. ಹೀಗಾಗಿ ಇದನ್ನು ನೇಪಾಳ ಹಾಗೂ ಭೂತಾನ್ನಿಂದ ಆಮದು ಮಾಡಿಕೊಳ್ಳುತ್ತಾರೆ. ಅದನ್ನು ನಿಷೇಧಿಸಿಲ್ಲ. ಇದನ್ನು ನಿಷೇಧಿಸಿದರೆ ಬಾಂಗ್ಲಾಕ್ಕೆ ತುಂಬ ಲಾಸ್ ಆಗುತ್ತೆ. ಆಲೂಗಡ್ಡೆಯನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆ ರಾಷ್ಟ್ರ ಬಳಸುತ್ತೆ. ಅದಕ್ಕೆ ಅವರು ಇದನ್ನು ನಿಷೇಧಿಸಿಲ್ಲ. ಇನ್ನು ಭಾರತದ ಯಾವೆಲ್ಲ ವಸ್ತುವನ್ನು ನಿಷೇಧಿಸ್ಯಾರ ಅಂತ ನೋಡೋದಾದರೆ ಡ್ಯೂಪ್ಲೆಕ್ಸ್ ಬೋರ್ಡ್, ನ್ಯೂಸ್ ಪ್ರಿಂಟ್, ಕ್ರಾಫ್ಟ್ ಪೇಪರ್, ಸಿಗರೆಟ್ ಪೇಪರ್, ಮೀನು, ನೂಲು, ಆಲೂಗಡ್ಡೆ, ಪುಡಿ ಹಾಲು, ತಂಬಾಕು, ರೇಡಿಯೋ, ಟಿವಿಯ ಬಿಡಿ ಭಾಗಗಳು, ಬೈಸಿಕಲ್ ಮತ್ತು ಮೋಟಾರ್ ಭಾಗಗಳು, ಹೀಗೆ ಕೆಲವೊಂದು ವಸ್ತುಗಳನ್ನು ಅವರು ನಿಷೇಧಿಸಿದ್ದಾರೆ. ಕೆಲವು ವಸ್ತುಗಳನ್ನು ಬಾಂಗ್ಲಾದೇಶದಲ್ಲಿ ತಯಾರಿಸಿ ಒಂದು ಆರ್ಥಿಕವನ್ನಾಗಿ ಹೆಚ್ಚಿಸಲು ಪ್ರಯತ್ನ ಪಡುತ್ತಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಆದರೆ ಇದರಲ್ಲಿ ಸಫಲವಾಗುತ್ತೆ ಅನ್ನೋದು ಡೌಟು. ಯಾಕೆಂದರೆ ಎಲ್ಲವನ್ನು ಬಾಂಗ್ಲಾದೇಶ ಉತ್ಪಾದಿಸುವುದಿಲ್ಲ. ಕೆಲವೊಂದು ವಿಚಾರದಲ್ಲಿ ಭಾರತವನ್ನು ಕೂಡ ಅವಲಂಬಿಸಿದೆ. ಅಕಸ್ಮಾತ್ ಬಾಂಗ್ಲಾದೇಶ ಈ ವಸ್ತುಗಳನ್ನು ಖರೀದಿಸದಿದ್ದರೆ ಭಾರತ ಬೇರೆ ಗ್ರಾಹಕರನ್ನು ಹುಡುಕುತ್ತದೆ. ಆದರೆ ಇಲ್ಲಿ ಅಸಲಿ ಸತ್ಯ ಬೇರೆಯೇ ಇದೆ. ಇತ್ತೀಚೆಗೆ ಭಾರತ ಬಾಂಗ್ಲಾದೇಶಕ್ಕೆ ಭೂ, ಜಲ ಹಾಗೂ ವಾಯು ಮಾರ್ಗದಲ್ಲಿ ಭಾರತದ ಈ ಮಾರ್ಗಗಳನ್ನು ಬಳಸುವುದಕ್ಕೆ ಬಾಂಗ್ಲಾದೇಶಕ್ಕೆ ಕಸ್ಟಮ್ ಚಾರ್ಜ್ ಫ್ರೀ ಇತ್ತು. ಆದರೆ ಯಾವಾಗ ಮೊಹಮ್ಮದ್ ಯೂನುಸ್ ಭಾರತದ ವಿರುದ್ಧ ಹೇಳಿಕೆಯನ್ನು ಕೊಡ್ತಿದ್ರು, ಅದಕ್ಕೆ ಭಾರತವು ಕೂಡ ತಿರುಗೇತು ಕೊಟ್ಟಿತ್ತು. ಅದೇನೆಂದರೆ ಅವರಿಗೆ ನೀಡುತ್ತಿದ್ದ ಈ ಕಸ್ಟಮ್ ಚಾರ್ಜ್ ಫ್ರೀಯನ್ನು ಭಾರತ ಸ್ಟಾಪ್ ಮಾಡಿದೆ. ಅದಕ್ಕೆ ಉತ್ತರವಾಗಿ ಬಾಂಗ್ಲಾದೇಶ ಈ ರೀತಿ ಮಾಡಿದೆ ಅಂತ ಹೇಳಲಾಗುತ್ತೆ.